ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವ್ರ. ಆದ್ಮೇಲೆ ರೈತರ ಹೋರಾಟ ದಿನಕ್ಕೆ ಕಡಿಮೆ ಆಗ್ತಾ ಇಲ್ಲ, ಹೆಚ್ಚಾಗ್ತಾನೆ ಇದೆ. ಕಾರಣ ಇಷ್ಟ, ಅನಿವಾರ್ಯವಾಗಿ ಅವ್ರಿಗೆ ಗೋಡೆ ಎತ್ತಿಬಿಟ್ಟಿದ್ದೀನಿ, ಬೇರೆ ಹಾದಿಲ್ಲ. ಯಾಕಂದ್ರೆ ನಮ್ಮ ವಿಶೇಷವಾಗಿ ಏನಪ್ಪ ಅಂದರೆ ಹಿಂದಂಥ ಒಂದು ಹೋರಾಟ 80ರ ದಶಕದಲ್ಲೇ ಪ್ರೊಫೆಸರ್ ನಂಜನಸ್ವಾಮಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ನಮ್ಮ ಬಾಬಾ ಗುಡ್ಡ ಪಾಟೀಲರಾಗಿರ್ಬೋದು, ಆನಂತರ ನಮ್ಮ ಇನ್ನೂ ರುದ್ರಪ್ಪ ಅವರಾಗಿರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಒಂದು ದೊಡ್ಡ ಮಹಾನ್ ಹೋರಾಟ ಮಾಡಿದ್ರು, ಸುಂದರೇಶ್ ಅಂತೇಳಿ. ಅದ ನಂತರ ಇದು ಯಾಕೋ ಮೌನ ಆಗಿಬಿಟ್ಟಿತ್ತು. ಯಾಕೋ ರೈತರು ಹೋಲ್ ಬಿಡಪ್ಪ, ಏನು ಯಾರ ಜೋಡಿ ಜಗಾಡೋದು ಅಂದ ತಕ್ಷಣ ಅಂತೇಳಿ ಮೂಮೆಂಟೇ ಮುಗಿದು ಹೋಯ್ತನೋ ಅನ್ನುವಷ್ಟರಲ್ಲ ಇವತ್ತು ಮತ್ತದು ಹೊಸ ರೂಪದಿಂದ ಹೊರಗೆ ಬರತೈತೆ. ಅದು ಖುಷಿ ಪಡೋ ವಿಷಯ ಏನಂದ್ರೆ ಅಟ್ಲೀಸ್ಟ್ ತಮಗಾಗುವ ಅನ್ಯಾಯವನ್ನು ಬಾಯಿ ತೆರೆದು ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನಮ್ಗೆ ಅನ್ಯಾಯ ಆಗೈತೆ ಕೊಡ್ರಿ ಅಂತೇಳಿ. ಈಗ ನೋಡ್ರಿ, ಇಲ್ಲೇ ನಡೆದ ಘಟನೆ. ಸ್ವತಃ ಸಿದ್ದರಾಮಯ್ಯನವರು ಹೇಳಿದರು 3300 ಅಂತೇಳಿ. ಪಾಪ ರೈತರು ನಂಬಿದ್ರು. ಯಾರು ಎಷ್ಟು ಕೊಡ್ತಾರೆ, ಸರ್ಕಾರ ಕೊಡಲಿ, ಬೇಡ ಶುಗರ್ ಫ್ಯಾಕ್ಟ್ರಿಗಳು ಕೊಡಲಿ. ಆದ್ರೆ ಈಗ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ಹೊರಡಿ ಬಿದ್ದಾರೆ. ಇಲ್ಲ, ನಾವು 3250 ಅಷ್ಟೇ ಕೊಡ್ತೀವಿ, ಅದು 200 ಅಷ್ಟೇ ಕೊಡ್ತೀವಿ, ಹಾಗೆ ಹೀಗೆ. ಹೀಗಾಗಿ ಮತ್ತಷ್ಟು ಮೂಮೆಂಟ್ ಹೆಚ್ಚಾಗ್ಲಾಗತ್ತದ. ಬಾಗಲಕೋಟೆಲಾಯಿತು, ಮುಧೋಳದಲ್ಲಾಯಿತು, ಈ ಉಗಾರದಲ್ಲಿ ನೋಡಿರಿ, ಉಗಾರದಲ್ಲಿ ಫ್ಯಾಕ್ಟ್ರಿ ಮಾಲೀಕರು ಕೊಡ್ಲಿಕ್ತಾರಿಲ್ಲ. ಹೀಗಾಗಿ ಅಲ್ಲಿ ಹೋಗಿ ನಮ್ಮ ಈ ಮೂಮೆಂಟನ್ನು ಶುರು ಮಾಡಿದಂಥ ನಮ್ಮ ವಿಶೇಷವಾಗಿ ಶಶಿಕಾಂತ್ ಗುರೂಜಿಯವರು, ಅವ್ರ ಜೊತೆಗಾರರು, ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಪೂಜಾರಿ ಅವರು, ಇವರು ಇವತ್ತು ಚಿನ್ನಪ್ಪ ಪೂಜಾರಿ ಅಲ್ಲ, ಚುನಪ್ಪ ಪೂಜಾರಿ ಅವರು, ಇವರು ಇವತ್ತು ಈ ಮೂಮೆಂಟನ್ನು ಮತ್ತಷ್ಟು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದ್ದಾರೆ. ಇದು ಬೇಕಪ್ಪ, ನೀವು ನಮಗೆ ಉಪಕಾರ ಮಾಡ್ತಾ ಇಲ್ಲ, ನಮ್ಗೆ ಕೊಡಬೇಕು ಅನ್ನುವಂಥ ಒಂದಿಷ್ಟು ಏನಪ್ಪ ಒತ್ತಡವನ್ನು ಹಾಕ್ತಾ ಇದ್ದಾರೆ ಈ ಒಂದು ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರ ಮೇಲೆ. ಮತ್ತು ಹಾಕಲೇಬೇಕ್ರಿ, ಅನಿವಾರ್ಯದ. ಲಾಸ್ ಹೆಂಗೆ ಆಗ್ತದೆ ಪ್ರೂವ್ ಮಾಡಲಿಲ್ಲ ಅದ್ರ ಅವ್ರು ಲಾಸ್ ಹೆಂಗೆ ಆಗ್ತದಪ್ಪ? 3300 ಕೊಟ್ಟರೆ ಬೇಡ, 3500 ಕೊಟ್ಟರೆ ಲಾಸ್ ಎಲ್ಲೈತಿ, ಹೆಂಗೆ ಆಗ್ತದೆ? ಕೊಡ್ಲಿಕ್ಕಾಗೋದಿಲ್ಲ ಅಂತಂದ್ರೆ ಏನದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ 3 ಬಂಡವಾಳ ಏನಪ್ಪ ಈ ಶುಗರ್ ಫ್ಯಾಕ್ಟ್ರಿದು? ಕಬ್ಬ ಇಲ್ಲಂದ್ರೆ ಇವ್ರು ಏನು ಮಾಡ್ತಾರಪ್ಪ? ಏನೋ ಬಂದ್ ಮಾಡ್ತೀವಿ ಅಂತ ಮತ್ತೆ ಕೆಲವೊಬ್ಬರಷ್ಟೇನೋ ನಮ್ಮ ಶುಗರ್ ಮಾಲೀಕರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವರು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ನೀವು ಬಂದ್ ಮಾಡ್ತಾರೆ ಮಾಡಪ್ಪ, ನೋಡೋಣ, ನಾವು ಹಾಗೆ ಹೋಗಲಿ ಅನ್ನುವಂಥ ಮಾಡಿ. ಇದು ಬರಬೇಕಾಗಿದೆ ನಮ್ಮಲ್ಲಿ. ಯಾಕೆ ನಮ್ಮದನ್ನು ನಮ್ಮ ಹಕ್ಕನ್ನು ನಾವು ಕೇಳಿ ಪಡ್ಕೋಬೇಕಾಗಿದೆ, ತೊಗೊಳ್ಬೇಕಾಗಿದೆ, ಕೆಲವೊಮ್ಮೆ ಕಸ್ಕೋಬೇಕಾಗ್ತದೆ. ಅದು ಆ ದಿಸೆಯಲ್ಲೇ ನಮ್ಮ ಚುನ್ನಪ್ಪ ಪೂಜಾರಿ ಅವ್ರ ಮೂಮೆಂಟ್ ಆಯಿತು, ನಮ್ಮ ಶಶಿಕಾಂತ್ ಗುರೂಜಿಯವರಾಯಿತು, ಇನ್ನುಳಿದವರಾಯಿತು, ಇವತ್ತು ಭಾಳ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಅದ್ರ ಜೋಡಿ ಇನ್ನೊಂದು ಕೆಲಸ ಆಗಬೇಕಾಗಿದೆ ಅವ್ರಿಂದ ಸಾಧ್ಯ. ಯಾಕೆ ಜನ ನಿಧಾನಕ್ಕೆ ರೈತರು, ಅದರಲ್ಲೂ ಹಿಂದೆ ಹೆಂಗೆ ನಮ್ಮ ಬಾಬಾಗೌಡ ಪಾಟೀಲರನ್ನ, ಅದೇ ಕಾಲಕ್ಕೆ ನಂಜನಸ್ವಾಮಿಗಳನ್ನ ನಂಬ್ತಾ ಇದ್ದರು, ಹಂಗೆ ಇವತ್ತು ಜನ ನಂಬ್ತಾ ಇದ್ದಾರೆ ರೈತರು. ಇಲ್ಲಪ್ಪ ಇವರಲ್ಲಿ ಏನೋ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡೋದು. ಯಾಕೆ ಗುರುಲಾಪುರದಲ್ಲಿ ನಡೆದ ಘಟನೆಗಳು, ಯಾಕೆ ಎಷ್ಟು ಜನ ಕೂಡಿದ್ರಲ್ಲ, ಅವ್ರಿಗೆಲ್ಲ ಊಟ ಹೆಂಗೆ ಆಯಿತು, ಸಪ್ಲೈ ಹೆಂಗೆ ಮಾಡಿದರು, 9 ದಿನಗಳವರೆಗೆ ನಿರಂತರವಾಗಿ. ಸಣ್ಣದಲ್ಲ, ದೊಡ್ಡ ಸಾಧನೆ. ಅಲ್ಲ, ಈಗೇನಾಗ್ಯದಪ್ಪ ಅಂತಂದ್ರೆ ಇಷ್ಟಕ್ಕೆ ನಿಲ್ಲಬಾರದು, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬೇಕಾಗಿದೆ. ಇದು 3300 ತೊಗೊಳ್ಳೋದು ತಾತ್ಕಾಲಿಕ ರೆಮಿಡಿ ಅಷ್ಟೇ, ಇದು ಪೂರ್ಣ ಇದು ಪರಿಹಾರ ಅಲ್ಲ. ಎಲ್ಲಿವರೆಗೆ ರೈತಗೆ ಮಾರ್ಕೆಟ್ ಸಿಗೋದಿಲ್ಲ, ಇದು ಏನೂ ಅಲ್ಲ. ಅದಕ್ಕೆ ಇವತ್ತು ಈ ಒಂದು ಮೂಮೆಂಟ್ ಸ್ಟಾರ್ಟ್ ಆಗ್ಯದ. ಚೂರಪ್ಪನವರು ಮತ್ತು ಇನ್ನುಳಿದವರು ಕುಡ್ಕೊಂಡು, ಏನೋ ನಮ್ಮ KT ಗಂಗಾಧರ್ ಅವರು, ನಮ್ಮ ಹಿರಿಯ ರೈತ ನಾಯಕರು, ಇವರೆಲ್ಲ ಕುಡ್ಕೊಂಡು ಏನೋ ಒಂದಿಷ್ಟಿನ ಜೋರು ಮಾಡುವಂಥ ಜೊತೆಗೆ ಇದು ನಿರಂತರ ನಡಿಬೇಕು ಹೋರಾಟ. ಒಂದು ದಿನದಲ್ಲ, ಪ್ರತಿಯೊಂದು ಹಳ್ಳಿಯ ರೈತರಿಗೆ, ಉಳಿದ ಬೆಳೆಯವರು ಸಹಿತ ರೈತರಿಗೆ ಅನುಕೂಲ ಆಗುವಂಥ ದಿಶೆಯಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ದಿಶೆ ಕೆಲಸ ನಡಿಬೇಕಾಗಿದೆ. ಯಾಕಂದ್ರೆ ಪ್ರತಿ ರೈತರು ಗೊತ್ತಾಗಬೇಕು ನಮಗೆ ಏನು ಅನ್ಯಾಯ ಆಗ್ಲಿಕ್ಕಂತದ, ನಮ್ಮ ಮಾರ್ಕೆಟಲ್ಲಿ ಹೆಂಗೆ ಮೋಸ ಮಾಡ್ತಾ ಇದ್ದಾರೆ, ತೂಕದಲ್ಲಿ ಹೆಂಗೆ ಮೋಸ ಮಾಡ್ತಾ ಇದ್ದಾರೆ. ಈಗ ಗೊತ್ತದ, ಬರೀ ಇರೋದು ಏನಪ್ಪ ಕಬ್ಬಿಂದು ಒಂದು ಅದ, ಇನ್ನುಳಿದ ಬೆಳೆಗಳ ಬಗ್ಗೆ ಏನು ಮೂಮೆಂಟ್ ಇಲ್ಲ ಅನ್ನೋದು ಅಷ್ಟೇ ಗಮನ. ಆದರೆ ಈಗ ಅದು ಆಗಬೇಕಾಗಿದೆ. ಕಬ್ಬು ಒಂದಲ್ಲ, ಇಲ್ಲಿ ಅದು ಕಬ್ಬ ಒಂದು ಎಣ್ಣದ ಅದಕ್ಕೆ. ಅದೇ ಕಾಲಕ್ಕೆ ಇನ್ನುಳಿದ ಬೆಳೆಗಳಿಗೂ ಬೆಲೆ ಕೇಳುವಂಥ ಇವತ್ತು ಸಂದರ್ಭ ಬಂದುಬಿಟ್ಟದ. ಬೆಂಬಲ ಬೆಲೆ ಬೇಡ ನಮಗೆ, ಬೆಂಬಲ ಬೆಲೆ ಇದುವರೆಗೆ ಕೇಳಿದರು ರೈತರು, ಸಾಕಷ್ಟು ಹೋರಾಟ ಮಾಡಿದರು, ದೆಹಲಿಯಲ್ಲೂ ಕೇಳಿದರು.
ಎಲ್ಲಿವರೆಗೆ ಕೊಟ್ಟಿಲ್ಲ. ಬೆಂಬಲ ಬೆಲೆ ಕೊಡ್ತಾರೆ, ಆದರೆ ಕಾನೂನು ಇಲ್ಲ. ಕಬ್ಬಿಗೆ ಕಾನೂನು ಅದ, ದುಡ್ಡು ಸಿಗೋಂಗಿಲ್ಲ. ಇದೆಲ್ಲ ಕಾರಣ ಏನಪ್ಪ ಅಂದ್ರೆ ರೈತರ ಮುಗ್ಧತೆ ಅಥವಾ ಅವರು ಕಲೀಲಾರದ ಅಶಿಕ್ಷಿತನ. ಮತ್ತೊಂದಿಷ್ಟು ಒಳ್ಳೆಯ ಲೀಡರ್ಗಳು ಬರಬೇಕಾಗಿದೆ. ಲೀಡರ್ಗಳು ತಮ್ಮೊಳಗೆ ಲೀಡರ್ ಕಚ್ಚಾಡೋದಲ್ಲ, ನಾನು ನಾಯಕ ಅಂತಲ್ಲ. ಇಲ್ಲೇ ಪರಸ್ಪರ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಾಂದ್ರೆ ಇಲ್ಲಿ ಏನು ಲಾಬಿ ಇದಾವಲ್ಲ, ಶುಗರ್ ಲಾಬಿ ಐತಿ, ಇವತ್ತು ವ್ಯಾಪಾರಿ ಲಾಬಿ ಐತಿ, ಕಾರ್ಪೊರೇಟ್ ಲಾಬಿ ಐತಿ, ಬಂಡವಾಳಶಾಹಿಗಳ ಲಾಬಿ ಐತಿ. ಇದರಲ್ಲಿ ಎಷ್ಟು ಪರ್ಸೆಂಟ್ ಅದಾರ ಈ ದೇಶದೊಳಗೆ? 5-6% ಅದಾರ. ಆ 5-6% ಜನ ಇಡೀ ಒಂದು ವ್ಯವಸ್ಥೆ ಅಂತ ಹೇಳಬೇಕು ಮನುಷ್ಯರು ಹೊರಟಿದ್ದಾರೆ. ರೈತರು ಯಾವ ಪ್ರಮಾಣದಲ್ಲಿ ಕಬ್ಬು ಬೆಳಿತಾರಪ್ಪ ಅಂತಂದ್ರೆ, ಇವು ಏನು ಇವತ್ತು 81 ಫ್ಯಾಕ್ಟ್ರಿಗಳಿದ್ದಾವೆ, ಅವ್ರಿಗೆಲ್ಲ ಆಹಾರ ಹಾಕೋಂಗದಾರ. ಅವ್ರಿಗೆ ಬದುಕನ್ನು ಕೊಟ್ಟಿದ್ದಾರೆ ಅಷ್ಟೇ. ಇವರು ಹೇಳ್ತಾರೆ ನಾವು ರೈತರು ಉಪಕಾರ ಮಾಡತ್ತೀವಿ ಅಂತೇಳಿ. ರೈತರು ಉಪಕಾರ ಮಾಡೋದು ಎಲ್ಲದ ಇಲ್ಲಿ? ರೈತರನ್ನವ್ರು ಉಪಕಾರ ಮಾಡ್ತಾ ಇದ್ದಾರೆ. ಇವತ್ತಿನ ಈ ದೇಶದ ಎಲ್ಲ ವ್ಯಾಪಾರಿ ವರ್ಗ ಆಗಿರ್ಬೋದು, ಯಾರೋ ಆಗಿರ್ಬೋದು, ರೈತರ ಋಣದಲ್ಲಿದ್ದಾರೆ ಅವರು. ಆದರೆ ಈ ರೈತರಿಗೆ ಇದು ನಾವು ಅವ್ರಿಗೆ ಋಣ ಮಾಡಿದ್ದೀವಿ, ನಾವು ಅವ್ರಿಗೆ ಸಹಾಯ ಮಾಡಿದ್ವಿ ಅಂತ ಮನೋಭಾವ ಪಾಪ ಅವರಲ್ಲಿಲ್ಲ. ಅವ್ರಲ್ಲಿರೋದು ಏನಪ್ಪ ಅಂದ್ರೆ, ಆಯ್ತಪ್ಪ ಅವ್ರು ಮಾಡಲಿ, ಕೊಟ್ಟಷ್ಟು ಕೊಡಲಿ ಅನ್ನುವಂಥದ್ದು. ಹೀಗಾಗಿ ನಮ್ಮ ಇಡೀ ರೈತ ಸಮುದಾಯ ಹಾನಿಯಿಂದ ಸಾಲಗಾರ ಆಗ್ತಾರಲ್ಲ, ಮತ್ತದಕ್ಕಲ್ಲ. ಈಗ ಮದುವೆ ಮಾಡಿ ಸಾಲಗಾರ ಆಗ್ತಾರೆ, ಮುಂಜು ಮಾಡಿ ಸಾಲಗಾರ ಆಗ್ತಾರೆ. ಯಾವುದರಿಂದ? ಏನು ಕುಡುಕ್ತನದಿಂದ, ಚಟಗಳಿಂದ ಹಾಳಾಗ್ತಾರಿಲ್ಲ ಅಂತಲ್ಲ, ಆದರೆ ಅದಕ್ಕಾಗಿ ಸಾಲ ಮಾಡೋದಾಗಿದ್ದ ಪರಿಸ್ಥಿತಿ. ಮದುವೆಗಳು ತಮ್ಮ ಸ್ವಂತ ರೊಕ್ಕದಾಗ ಮಾಡಲಾರದ ಪರಿಸ್ಥಿತಿ. ಏನು ಸಾಲ ತೆಗೆದು ಮಾಡೋದು ಮತ್ತು ಸಾಲ ಮುಡಿಸ್ಕೊಂಡು ಹೋಗುವಂಥ ಸಾಲಗಾರತನದಲ್ಲಿನ ಇವತ್ತು ನಮ್ಮ ರೈತರು ಇಂಥ ಪ್ರಸಂಗ ಬಂದಿದ್ದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಸ್ವತಃ ರೈತರು. ಇವತ್ತು ಈಗ ನಿಮ್ಗೆ ಒಂಬಿಟ್ಟು ಹಲವು ಸಲ ಹೇಳ್ತಾ ಇದ್ದೀನಿ ರೀ, ರೈತರು, ದಲಿತರು ಮತ್ತು ಆದಿವಾಸಿಗಳು, ಮೈನಾರಿಟೀಸ್ ಬಂದಾದ್ರೆ ನೀವೇ ಸರ್ಕಾರ ರೀ. ಇವತ್ತೊಂದು ನಮ್ಮ ಕಂಡು ನೋಡ್ತಾ ಇದ್ದೀನಿ ನಮ್ಮ ಇವ್ರದ್ದು ಮಾತುಗಳನ್ನು, ಚುನಾವಣೆಯವ್ರದ್ದು. ನಾವು ಸರ್ಕಾರ, ಹೌದು ನೀವೇ ಸರ್ಕಾರ, ಆದರೆ ಖರೆ ಸರ್ಕಾರ ನೀವು ಮಾಡ್ಕೋಬೇಕಾಗಿದ್ರೆ ನೀವೆಲ್ಲ ಒಂದು ಆಗಬೇಕು. ಆ ಮೂಮೆಂಟನ್ನು ಶುರು ಮಾಡಿರಿ. ಈಗ ಹೆಂಗೋ ಎಲ್ಲ ಕಡೆ ಹೋಗ್ತಾ ಇದ್ರಿ, ಕಾರ್ಗೆ ಹೋಗಿದ್ರಿ, ಮತ್ತೆ ಕಡೆ ಹೋಗ್ತಾ ಇದ್ರಿ, ಭೇಟಿ ಆಗ್ತಾಯಿದ್ರಿ, ನಿಮ್ಮಲ್ಲಿ ಒಡಕನ್ನು ನಿಧಾನಕ್ಕೆ ಕಡಿಮೆ ಮಾಡ್ಕೊಳ್ತಾ ಇದ್ರಿ. ಒಳ್ಳೆ ಹೆಜ್ಜೆ ಶಿಕ್ಷಕದ ಗುರುಜಿ ಅವರಾದ್ರು ಇವರಾದ್ರು ಇಬ್ಬರುಗಳು ಮಾಡ್ತಾಯಿದ್ರಿ. ಇನ್ನೂ ಅದಾರ ಅವ್ರ ಜೊತೆಗೆ, ಅವ್ರನ್ನೆಲ್ಲ ಕುಡ್ಕೊಂಡು ಒಳ್ಳೆ ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಪ್ರತಿಯೊಂದು ಹಳ್ಳಿಗೇನೋ ಏನಪ್ಪ ಅಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಮೂಮೆಂಟ್ ಮಾಡಬೇಕು ಅನ್ನೋದನ್ನು. ಆದರೆ ಸ್ಟ್ರೈಕ್ ಮಾಡ್ತಾ ಕೊಡ್ತಾರೆ ಎಲ್ಲಿವರೆಗೆ ರೀ? ಆ ಸ್ಟ್ರೈಕ್ ಒಂದು ಹಂತದವರೆಗೆ ಹ್ಞೂ ಅಂದ ನಂತರ ಜಗದು ಹೋಗಿಬಿಡ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಪ್ರತಿ ಹಳ್ಳಿನೂ ಜಾಗೃತಿ ಮಾಡಿಕೊಂಡು ಪ್ರತಿ ಹಳ್ಳಿಗೂ ಗೋಡೌನ್ಗಳು ಅಂತ ವಿಚಾರ ನೀವು ಮಾಡಲೇಬೇಕಾದ ವಿಷಯ ಇದು. ಗೋಡೌನ್ ಆತಂದ್ರೆ ನೀವು ಬೆಳೆದ ಬೆಳೆಗೆ ಇಟ್ಕೊಂಡು ರೇಟ್ ಬಂದ ಮಾರಾಗ ಬರೋದು. ಪ್ರತಿ ಹಳ್ಳಿಗೂ ರೋಡ್ಗಳಾಗಿದ್ದಾವೆ, ಯಾರು ಬೇಕಾದ್ರೆ ಕೊಂಡ್ಕೊಂಡು ಹೋಗ್ತಾರೆ ಬಂದಲ್ಲೇ. ನೀವು ಯಾಕಂದ್ರೆ ಮಾಲ್ ತೊಗೊಂಡು APMC ಹೋಗಿ ಅಲ್ಲಿ ಡೊಂಗ್ ಕೂತು ಅಲ್ಲಿ ತೂಕದಾಗ ಹೊಡ್ತಾ ಮತ್ತೇನು ಹೊಡ್ತಾ ರೇಟ್ ಬಂದಿರೋದು ಮತ್ತೆ ಮುಂದೆ ಹಾಕೋದು, ಅಲ್ಲಿ ಮೋಸ, ಇವೆಲ್ಲ ಮಾಡ್ಕೊಳ್ಳೋದು. ನಿಮ್ಮ ಗ್ರಾಮಗಳಲ್ಲೇ ನೀವು ಗ್ರಾಮ ಸಭೆಯಿಂದ ಮಾಡ್ತೀರಿ. ನಿಮ್ಮ ಗ್ರಾಮ ನಿಮ್ಗೆ ಗೊತ್ತಿರ್ತದೆ ಯಾವ ಏನು ಯಾವ ಒಳ್ಳೆಯವ ಕೆಟ್ಟವು ಅಂತೇಳಿ. ನೀವು ಅಲ್ಲಿ ಗೋಡೌನ್ ಎಲ್ಲರೂ ಕೂಡ ನಿಮ್ಮ ದುಡ್ಡು ಗೋಡೌನ್ ಕಟ್ಟಿರಿ. ಬೇಡ ಸಾಲ ಬೇಕಾದ್ರೆ DCC ಬ್ಯಾಂಕ್ಗೆ ಅಪ್ಲೈ ಮಾಡಿ ಎಲ್ಲರೂ ಕೂಡ ಒಂದು ಗ್ರಾಮದವರು ಏನೋ ಸಾಲ ಬೇಕಾಯ್ತಪ್ಪ ಗೋಡೌನ್ ಕಟ್ಟಿಸ್ಕೊಡ್ರಿ. DCC ಬ್ಯಾಂಕ್ ಬೆನ್ನತ್ರಿ, ನಬಾರ್ಡ್ಗೆ ಬೆನ್ನತ್ರಿ, ಸಾಕಷ್ಟು ಇಲ್ಲಿ ಯೋಜನೆಗಳಿದ್ದಾವೆ. ಈ ನಮ್ಮನ್ನು MP ಗಳನ್ನ MLAಗಳನ್ನ ಕೇಳಿರಿ ಯಾವ ಯೋಜನೆಗಳಿದಾವೆ, ಆ ಯೋಜನೆ ನಮಗೆ ಮಾಡಿಸ್ಕೊಡ್ರಿ ಅಂತ ಹೇಳ್ರಿ. ಬೇಡ ನೀವು ಬೆನ್ನತ್ತ ಅದಕ್ಕೆ ಸ್ವತಃ ನಮಗೆ ಶುರು ಮಾಡಿರಿ. ಗೋಡೌನ್ ಆಗ್ತಂದ್ರೆ ನನ್ನಂದಾದರೆ ಒಂದು 70% ನಿಮ್ಮ ಸಮಸ್ಯೆ ಸಾಲೋ ಬೆಳಿತೀರಿ, ಸಾಕಷ್ಟು ಬೆಳೀತಾ ಇದ್ದೀರಿ. ಮುಂದಿನ 2-3 ತಿಂಗಳು ದುಡಿಲಾರದ ಆಹಾರದಿಂದ ಬದುಕುವಷ್ಟು ಗಳಿಸಿಟ್ಟಿದ್ರಿ ಆಹಾರ. ಆದ್ರೆ ಅದು ಮಾರ್ಕೆಟ ಮಾರುವಂಥದ್ದು ಇನ್ನೊಬ್ರಿಗೆ ಕೊಟ್ಟಿದ್ರಿ, ಅವ್ರು ಕೊಟ್ಟಷ್ಟು ನೀವು ತೊಗೊಂಡಷ್ಟು. ಹೀಗಾಗಿ ರೈತ ಬದ್ದೆ ಒಳ್ಳೆಯದಾನ ಆ ದಿಶೆಯಲ್ಲಿ ನೋಡ್ತಾ ಈ ಒಂದು ಮೂಮೆಂಟ್ ಕೆಲಸ ಮಾಡಿದ್ರೆ ಭಾಳ ಉತ್ತಮ. ಅದರಲ್ಲೂ ಈ ವಿಷಯದಲ್ಲಿ ಇನ್ನಷ್ಟು ಒಳ್ಳೆಯ ತಜ್ಞರನ್ನು ಚರ್ಚೆ ಮಾಡಿ ಕರೆದು ಮಾತಾಡಿ ಪ್ರತಿ ಹಳ್ಳಿಯೂ ಎದ್ದು ನಿಲ್ಲುವಂಥ ಕೆಲಸ ಮಾಡಬೇಕು. ಅದನ್ನು ಯಾರು ಮಾಡೋದಿಲ್ಲ. ಯಾಕಂದರೆ ವ್ಯಾಪಾರಿಗಳು ಯಾಕೆ ಮಾಡ್ತಾರೆ ಇದನ್ನು? ಬಂಡವಾಳಶಾಹಿಗಳು ಯಾಕೆ ಮಾಡ್ತಾರೆ? ಕಾರ್ಪೊರೇಟ್ಗಳು ಯಾಕೆ ಮಾಡ್ತಾರೆ? ಈ ಕಾರ್ಪೊರೇಟ್ ನೋಡಿರಿ ಅದಾಳಿ ನನಗೆ ಗೋಡಾನ ಕೊಡ್ಕೊಳಕ್ಕೆ ಕೂಡ ಹಿಡಿದವ. ನಮ್ಮ ಬ್ಯಾಂಕ್ದಾಗ ದುಡ್ಡು ನಮ್ಮದ ರೀ, ಸಾಲ ತೊಗೊಂಡಿದ್ದು ನಮ್ಮ ಸಾಲಕ್ಕೆ ಒಮ್ಮೆ ಆಗೈತೆ. ನಮ್ಮ ರೈತ ಸಾಲ ಮನ್ನಾ ಸೋನಿಯಾ ಗಾಂಧಿ ಕಾಲಕ್ಕೆ ಬೇವಪ್ ಮಾಡಿದ್ರು ರೈತರದ. ಉಳಿದವ್ರು ಯಾರು ಹಂಗೆ ಹೆಸರಿಗೆ ಏನೋ ಕೊಟ್ಟಾಗ ಮಾಡಿ ಬಿಟ್ಟಾಗ ಮಾಡಿ ನಾವು ಮಾಡಿದ್ವಿ ಅನ್ಕೊಂಡು ತಡ್ಡಾಡ್ತಾರೆ. ಅದು ಯಾಕೆ ರೀ? ನೀವು ಅಧಿಕಾರ ತೋರಲ್ಲ ಅದನ್ನು. ಆ ದಿಶೆಯಲ್ಲಿ ತ್ಯಾಗ ಮಾಡಿರಿ. ಯಾರಾದರೂ ನಿಮಗೇನು ಬೇಕಾದ್ರೆ ರೈತರು ಬೇಕಪ್ಪ ನಮ್ಮ ಕೆಲಸ ಆಗ್ಬೇಕಾಗಿತ್ತು. ಈಗ ನೋಡಿರಿ ಸರ್ಕಾರಕ್ಕೆ ಹ್ಞೂ ಅಂತದ, ಶುಗರ್ ಫ್ಯಾಕ್ಟ್ರಿ ಕೊಡ್ತಾಯಿಲ್ಲ. ಕೆಲವು ಕಡೆ ಹಿಂಗೆ ಇದೇ ರೀತಿಯಾಗಿ ಅದಕ್ಕೆ 3,300 ಅಂತ ಲಾಸದ್ದನೇ ಇದೆ. ನೀವೇನು ಕೇಳ್ತಾ ಇದ್ದೀರಿ ಲಾಸ 3,500 ಮಿನಿಮಮ್. ಆ ದಿಶೆಯಲ್ಲಿ ನಿಮ್ಮ ಸರ್ಕಾರ ತರೋದಕ್ಕೆ ನೀವೇನು ಯೋಚನೆ ಮಾಡ್ತಾಯಿದ್ದೀರಿ? ರೈತರು ಮೊದಲು ವಿಚಾರ ಮಾಡಿರಿ. ರೈತರು ಮತ್ತು ಹಿಂದುಳಿದವರು ಜೊತೆಗೆ SC ST ಮೈನಾರಿಟಿ ಇಷ್ಟಾದ್ರೂ ಮುಗಿತು, ನೀವು ಗೆದ್ರಿ. ನಿಮ್ಮವರು ಯಾರೊಬ್ಬರು ಪ್ರಧಾನಿ ಆಗಿರಿ, ನಿಮ್ಮವರೊಬ್ಬರು ಯಾರೇ ಮುಖ್ಯಮಂತ್ರಿ ಆಗಿರಿ,
ನೀವಾಗಲಿ ನಿಮ್ಮ ಹಿತರಕ್ಷಣೆ ಆಯೋಗ ಗಾಂಧಿ ಬಯಸಿದಂತಹ ಗ್ರಾಮ ರಾಜ್ಯ ನೀವು ಮಾಡ್ರಿ, ಸಾಧ್ಯದ ನಿಮಗೆ. ಅದು ಗಾಂಧಿ ಬಿಡ್ಕೊಳ್ತಿದ್ದು ಅದಕ್ಕೆ ನಾವು ಮಾರ್ಕೆಟ್ ನಿಮ್ಮ ಕೈ ಮಾಡ್ಕೋರಪ್ಪ ಅಂತೇಳಿ. ಅದು ನಮ್ಗೆ ಅರ್ಥ ಆಗಲೇ ಇಲ್ಲ, ಇವತ್ತಿಗೂ ಅರ್ಥ ಆಗ್ತಾಯಿಲ್ಲ. ಗಾಂಧೀಜಿ ಈ ದೇಶನ ಸುತ್ತಾಕಿ ನೋಡಿ ಕಂಡು ಹೇಳೋಂಥ ಬೆಸ್ಟ್ ಸೂತ್ರ ಏನಪ್ಪ ಅಂದ್ರೆ, ಪ್ರತಿಯೊಂದು ಗ್ರಾಮ ಸ್ವಂತ ಆಡಳಿತ ಮಾಡಬೇಕು, ಅವ್ರ ಗಳಿಕೆಯನ್ನು ಅವರ ಮಾಡಬೇಕು, ಅವ್ರ ಉತ್ಪನ್ನ ಅವರ ಮಾಡಬೇಕು, ಆರ್ಥಿಕವಾಗಿ ಪ್ರಬಲ ಆಗಬೇಕು. ಆಗಿದ್ದ ಹಂಗಾಗಬೇಕಾಗಿದ್ರೆ ಮಾರ್ಕೆಟ್ ಬೇಕು. ಬೆಳೀತಾ ಇದ್ದಾರೆ ಇವತ್ತು MS ಸ್ವಾಮಿನಾಥನ ಆಶೀರ್ವಾದದಿಂದ, ಇನ್ನುಳಿದ ಮಹನೀಯರ ಒಂದು ಸಹಕಾರದಿಂದ ಇವತ್ತು ನೀವು ಏನಪ್ಪ ಅಂದ್ರೆ ಬೆಳೆಗಳನ್ನು ಸಾಕಷ್ಟು ಹಂತದವರೆಗೆ ಬೆಳೀತಾ ಇದ್ದೀರಿ, ಸಾಕಷ್ಟು ಬೆಳೀತಾ ಇದ್ದೀರಿ. ಅದು ಮಾರ್ಕೆಟ್ ಇಲ್ಲಲ್ರಿ, ಹೆಂಗೆ ಮಾಡೋರ? ಅದಕ್ಕೆ ಗೋಡೌನ್ ಮಾಡ್ಕೊಳ್ರಿ. ಸುಮ್ಮನೆ ಯಾರೋ ವ್ಯಾಪಾರಿಗಳ ಹತ್ತಿರ ಹೋಗಿದ್ದು ನೋಡ್ರಿ. ಅದಾನಿ ಯಾಕೆ ಗೋಡೌನ್ ಕಟ್ಟಿದ ವಿಚಾರ ಮಾಡಿರಿ. ಅದು ನಮ್ಮ ಬ್ಯಾಂಕ್ ಸಾಲ ನಮ್ಗೆ ಮತ್ತು ನಮ್ಮ ಮೇಲೆ ಅವ ಮಾರ್ಕೆಟ್ ಮಾಡ್ತಾನೆ ಅಂತೇಳಿ ಯಾವ ರೀತಿ ನಮ್ಮನ್ನು ಹೊಡಿತಾಯಿದ್ರು. ಏನೋ ಪುಣ್ಯಕ್ಕೆ ನಮ್ಮ ಹರಿಯಾಣ ಮತ್ತು ಪಂಜಾಬ್ ರೈತರು ಉಳಿಸಿದ್ರು ಅದನ್ನು, ಜೊತೆಗೆ ನಮ್ಮ ಉತ್ತರ ಪ್ರದೇಶದ ಪಶ್ಚಿಮ ಭಾಗದ ರೈತರು. ಇಲ್ಲಾಂದ್ರೆ ಅದು ಆಗಿ ಹೋಗ್ತಿದ್ದು ಕಾನೂನು. ಮತ್ತು ಇನ್ನೊಂದು ನೆನಪಿಟ್ಕೊಳ್ರಿ, ಚಾರ್ಲ್ಸ್ ಫಾರ್ ಏನಾದರೂ ಆಗಿದ್ರೆ ಮೋದಿ ಅವ್ರದ್ದು, ಇವತ್ತು ನಿಶ್ಚಿತವಾಗಿ ರೈತರ ಮೇಲೆ ಇದೊಂದು ದಾಳಿ ಆಗ್ತಿತ್ತು ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಈಗ ಮುಖ್ಯ ಅವ್ರಿಗೆ ಬೇಕಾಗಿದ್ದು ಹೇಗಾದ್ರು ನೋಡಿ ಗೆಲ್ಲುವುದಕ್ಕೆ ದುಡ್ಡು ಬೇಕು. ಆ ದುಡ್ಡು ಎಲ್ಲಿಂದ ಬಂದರೂ ನಡೀತದಪ್ಪ ಅನ್ನೋ ಮನಸ್ಥಿತಿರು. ಯಾವಾಗ 240 ಆಯ್ತು ಅವ್ರದ, ಅದು ಆಗದೆ ಉಳಿದದ. ಇದು ನೆನಪಿರಲಿ ಅಂತ ಹೇಳ್ತಾ, ಏನೋ ಆಗಲಿ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೋಬೇಕು, ಮಧ್ಯಾಹ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಮತ್ತೊಮ್ಮೆ ನೆನಪು ಮಾಡ್ತಾ ನನಗೆ ಸಿಕ್ಕಿಲ್ಲ ಮಾತು ಮಾತಾಡಿದ್ದೀನಿ. ಏನು ಮಾಡ್ತೀರಿ ನೋಡ್ರಿ, ಅದನ್ನು ಸ್ವೀಕಾರ ಮಾಡ್ತಿರೋ ತಿರಸ್ಕಾರ ಮಾಡ್ತೀರಿ ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ನಮ್ಮ ಕೆಲಸ ಅಷ್ಟು ಹೇಳೋದು ಆ ದಿಶೆಯಲ್ಲಿ ಆದ್ರೆ ಬಾಳ್ತಾನೋ ಪ್ರತಿ ಹೇಳಿನೂ ನೀವು ಹೋಗಿ ಮುಟ್ಟಿಸ್ಬೇಕಾಗಿದೆ ಇದನ್ನು ಮಾರ್ಕೆಟ್ ಮಾಡೋದು ಅಂತೇಳಿ. ಏನಂತೀರಿ ಇದಕ್ಕೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.